ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ನಾನು ಟೈಮ್ ಬಂದು 12 ಆಗಿದೆ. ಸೊ ಇವತ್ತು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಾನಿವತ್ತೊಂದು ಸರ್ಪ್ರೈಸಾಗಿ ನಿಮಗೇನೋ ತೋರಿಸ್ಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ನಾನು ಬ್ಯಾಂಗಲ್ಸ್ ಮಾಡಿಸಿದ್ದೆ ಹೊಸದು. ಮದುವೆಗೆ ಅಂತ ಹೇಳಿ ಪರ್ಚೇಸ್ ಮಾಡಿದ್ದೆ. ಅದು ಯಾವ ಬ್ಯಾಂಗಲ್ಸು, ಎಲ್ಲಿ ತೊಗೊಂಡಿದ್ದು, ಎಷ್ಟು ಗ್ರಾಮು, ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೇ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕಂತ ಹೇಳಿದ್ರೆ ಸ್ವಲ್ಪ ಹುಷಾರಿರಲಿಲ್ಲ ನನಗೆ. ಸೊ ಹಾಗಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಸಾರಿ ಕೇಳ್ತಾ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ತೋರ್ಸೋಕ್ಕೂ ಮುಂಚೆ, ಹಾಗೆ ಇವತ್ತು ನಾನು ಒಂದು 2 ಥಿಂಗ್ಸ್ನ ನಾನು ಪರ್ಚೇಸ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಪ್ರಾಡಕ್ಟ್ ಹೇಗಿದೆ, ಅದು ತುಂಬ ಚೆನ್ನಾಗಿದೆ ಮತ್ತು ಇದು ಯೂಸ್ ಆಗುತ್ತೆ ಎಲ್ಲರಿಗೂ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇನು ಪ್ರಾಡಕ್ಟು ಮತ್ತು ಯಾವ ಥರ ಅಂತ ನಿಮ್ಮ ಜೊತೆಗೆ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಈ ಪ್ರಾಡಕ್ಟು ತುಂಬ ಚೆನ್ನಾಗಿದೆ, ತುಂಬ ವರ್ತ್ ಕೂಡ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ, ಇದನ್ನು ಯಾಕೆ ತರಿಸಿದ್ದು ನಾನು ಅಂತ ಹೇಳಿದ್ರೆ, ನನಗೀಗಾಗಲೇ ನಿಮ್ಗೆ ಗೊತ್ತು, ಸಣ್ಣ ಪಾಪು ಇದೆ. ಸೊ 1 ಇಯರ್ ಬೇಬಿ ಆಗಿರೋದ್ರಿಂದ, ಇನ್ನೂ 1 ಇಯರ್ ಕಂಪ್ಲೀಟ್ ಆಗಿಲ್ಲ, 12 ಮಂತ್ಸ್ ನಡೀತಾ ಇದೆ. ಸೊ ಪಾಪುಗೆ 12 ಮಂತ್ಸ್ ಇರೋದ್ರಿಂದ ಸೊಳ್ಳೆ ಎಲ್ಲ ಕಚ್ಚಬಾರ್ದು ಅಂತ ಹೇಳಿ ನಾನು ಪಾಪುಗೋಸ್ಕರನೇ ಬೆಡ್ ನೆಟ್ ತರಿಸಿದ್ದೆ. ಕ್ವಾಲಿಟಿ ಆಗಿರ್ಬೋದು ಮತ್ತು ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋ ಥರ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದು ಎಲ್ಲಿ ತರಿಸಿದ್ದು ಅಂತ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಸೊ ಇದು ಎಷ್ಟು ಕಾಸ್ಟು, ಯಾವ ಥರ ಅರೇಂಜ್ ಮಾಡಿಕೊಂಡೆ, ಇದು ಸೈಜಸ್ ಎಲ್ಲ ಹೆಂಗಿದೆ ಅಂತೇಳಿ ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ. ಪ್ರೈಸು ವರ್ತಿದೆ, ಬಟ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನಿಮಗೆ ಯಾರಾದರೂ ಬೇಕಂತ ಹೇಳಿದ್ರೆ ಅದು ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿದ್ದು, ನೋಡಿ ಹೋಗಿ ಚೆಕ್ ಮಾಡಿ. ಏನು ತೊಗೊಂಡೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ಇದು ಫುಲ್ ಎಂಟೈರ್ ಬೆಡ್ಗೆ ನಾನು ಅರೇಂಜ್ ಮಾಡಿದ್ದೀನಿ. ಇದು ಈ ಥರ ಫುಲ್ ಬೆಡ್ ಕಾಟಿಗೆ ನಾನು ಸೆಟ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಳಗಡೆನೂ ಆ್ಯಕ್ಚುಲಿ ನಾನು ಅದು ವಾಟರ್ ಪ್ರೂಫು ಮ್ಯಾಟ್ ಒಂದು ಹಾಕೊಂಡ್ಬಿಟ್ಟಿದ್ದೀನಿ ಬೆಡ್ ಮೇಲೆ. ಇದು ಕಂಪ್ಲೀಟ್ ನೆಟ್ ಈ ಥರ ಕವರ್ ಆಗುತ್ತೆ. ಪಾಪುಗೆ ಆಗಲಿ, ನಾವು ಮಲ್ಕೊಂಡ್ರೆ ಆಗಲಿ, ಸೊ ಯಾವುದೇ ರೀತಿ ಒಂದು ಚೂರು ಏನೋ ಒಳಗಡೆ ಸೊಳ್ಳೆ ಬರೋಕ್ಕೆ ಸಾಧ್ಯ ಇಲ್ಲ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದರಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಫಸ್ಟ್ ಆ್ಯಕ್ಚುಲಿ ಆರ್ಡ್ರ್ ಮಾಡಿದಾಗ ಸೈಜಸ್ ಡಿಫ್ರೆನ್ಸ್ ಇತ್ತು. ಏನಪ್ಪ ಅಂತ ಹೇಳಿದ್ರೆ, ನಾನು ಲಾರ್ಜೆಸ್ಟ್ ಕಿಂಗ್ ಸೈಜ್ ನಾನು ಕೊಟ್ಟಿದ್ದು. ಅಂದರೆ ಅದು ಡೆಲಿವರಿ ಆದಾಗ ಅದು ಆ್ಯಕ್ಚುಲಿ ಕಿಂಗ್ ಸೈಜ್ ಅಂತ ಬಂದುಬಿಟ್ಟಿದ್ದು. ಸೈಜಸ್ ಅಂತೂ ತುಂಬ ಕೇರ್ಫುಲ್ಲಾಗಿ ನೀವು ನೋಡ್ಕೋಬೇಕು ನೋಡಿ. ಇದು ಎಂಟೈರ್ ಈ ಥರ ಫುಲ್ ಈ ಥರ ಕಾಣುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ, ಇದು ಮಕ್ಕಳಿಗೆ ಸೇಫ್ಟಿ ಅಂತ ಹೇಳ್ಬೋದು. ನಾನು ಆ್ಯಕ್ಚುಲಿ ಕಿಂಗ್ ಸೈಜ್ ಅಂತ ಆರ್ಡ್ರ್ ಮಾಡಿಬಿಟ್ಟಿದ್ದೆ, ಅದು ತುಂಬ ಚಿಕ್ಕದು ಬಂದಿತ್ತು. ಮತ್ತು ರಿಟರ್ನಿಗೆ ಹಾಕಿ ಇದು ಸೈಜಸ್ ಲಾರ್ಜ್ ಕಿಂಗ್ ಅಂತ ಹೇಳಿ ತೊಗೊಂಡೆ. ಇದು ಫುಲ್ ಕಂಪ್ಲೀಟ್ ತೋರಿಸೋದಾದರೆ ನೋಡಿ, ಈ ಥರ ಫುಲ್ಲು ಒಂದು ತುಂಬ ಚೆನ್ನಾಗಿದೆ. ಇದು ಒಳಗಡೆ ಮಲ್ಕೊಂಡ್ರೆ ಒಂದು ಸೊಳ್ಳೆನೂ ಬರೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನನಗಂತೂ ಓಕೆ ಅನ್ನಿಸ್ತು. ಬಟ್ ಇದ್ರ ಪ್ರೈಸ್ ಬಂದು ನಿಮಗೆ ಆ್ಯಕ್ಚುಲಿ ಎಷ್ಟು ಅಂತ ಹೇಳಿದ್ರೆ, 799, 699 ಇತ್ತು ಅದು ಸೈಜಸ್ ಮೇಲೆ. 699 ಬಂದು ನಿಮಗೆ ಸ್ವಲ್ಪ ಚಿಕ್ಕ ಸೈಜ್ ಕೊಡ್ತಾರೆ. ಕಿಂಗ್ ಸೈಜ್ ಬೇಕಂದರೆ 799, ಲಾರ್ಜ್ ಕಿಂಗ್ ಸೈಜ್ ಬೇಕು ಅಂದರೆ ಈ ಥರ. ಸೊ ನಮ್ಮದು ಬಂದು ಫ್ಯಾಮಿಲಿ ಕಾರ್ಟ್ ಇದು, ನೋಡ್ತಾ ಇರ್ಬೋದು ನಿಮ್ಮದು. ನಾನು ಫುಲ್ ಕಾರ್ಟ್ ತೋರಿಸ್ತೀನಿ ನೋಡಿ. ಇಷ್ಟಿದೆ, ಇದು ಫ್ಯಾಮಿಲಿ ಕಾರ್ಟ್ ಅಲ್ವಾ, ಹಾಗಾಗಿ ನಾನು ದೊಡ್ಡ ಸೈಜ್ ತೊಗೊಂಡೆ. ಸೊ ವರ್ತ್ ಅನ್ನಿಸ್ತು. ನಿಮಗೂ ಯಾರಿಗೂ ಇಷ್ಟ ಆದರೆ ಇದು ತಗೊಳ್ಳಿ. ಸೊ ಫ್ರೆಂಡ್ಸ್, ನೋಡಿದ್ನಲ್ಲ, ನಾನು ಯಾವ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದೆ ಆ್ಯಕ್ಚುಲಿ ನೋಡಿ, ತುಂಬ ಹತ್ತಿರದಿಂದ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಇದು ಟೋಟಲ್ ನಾನು ಮಾಡಿಸಿರೋವಂಥದ್ದು 4 ಬ್ಯಾಂಗಲ್ಸ್ ಮಾಡಿಸಿದ್ದೀನಿ. ಇದು ಮದುವೆಗೆ ಅಂತ. ಈಗಿನ ರೇಟ್ ಅಂತೂ ಕೇಳಿದ್ರೆ ತುಂಬ ಶಾಕ್ ಆಗುತ್ತೆ, ಅಷ್ಟು ರೇಟಿಗಿದೆ. ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಏನೇ ತೊಗೊಂಡ್ರು ಏನೋ ಒಂಥರ ಖುಷಿ. ಸೊ ಈ 4 ಬಳೆಗೆ ಎಷ್ಟಾಯಿತು, ಹಾಗೆ ಗ್ರಾಮ್ ಎಷ್ಟು, ನಾನು ಎಷ್ಟು ಗ್ರಾಮಲ್ಲಿ ಮಾಡಿಸ್ಕೊಂಡಿದ್ದೀನಿ ಅಂತ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಬಂದು 4 ಬ್ಯಾಂಗಲ್ಸಿಂದ ಟೋಟಲ್ 60 ಗ್ರಾಮ್ಸ್ ಇದೆ. ಅವ್ರು ಆ್ಯಕ್ಚುಲಿ 65 ಮಾಡಿದ್ರು, ನನ್ನ ಕೈಲಿ ಅಷ್ಟು ಹೊಂಚೋಕ್ಕಾಗಲಿಲ್ಲ, ಮತ್ತೆ ಕ್ಯಾನ್ಸಲ್ ಮಾಡಿ ಇದು 60 ಗ್ರಾಮ್ ಮಾಡಿಸಿದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಬಂದು ಏನಪ್ಪ ಅಂತ ಹೇಳಿದ್ರೆ, ಒಂದು ಸೈಜ್ ವೇರಿಯೇಷನ್ ಮಾಡಿಬಿಟ್ಟಿದ್ರು. ಮತ್ತೆ ಅದನ್ನು ರಿಟರ್ನ್ ಮಾಡಿ ಅದು ಬೇಡ ಅಂತ ಹೇಳಿ ಲಾಸ್ಟಿಗೆ ಎಲ್ಲ ಒಂದೇ ಸೈಜ್ ಮಾಡಿ ಅಂತ ಹೇಳಿ ನಾನು ಈ 4 ಬಳೆನ ಒಂದೇ ಸೈಜ್ ಮಾಡಿಸ್ಕೊಂಡಿದ್ದೀನಿ. ಇದು ಬಂದು ನಾನು ಮಾಡಿಸಿದ್ದು ಬೆಂಗಳೂರಲ್ಲಿ, ನಮ್ಮ ತಾಯಿ ಮನೆ ಹತ್ರ. ಯಾಕೆಂತ ಹೇಳಿದ್ರೆ, ನಾನು ಎಲ್ಲ ಒಡವೆ ಮಾಡಿಸಿದ್ದು ಅಲ್ಲೇ. ಇಲ್ಲಿ ಹಾಸನಿಗೆ ಬಂದಮೇಲೆ ನಾನು ಯಾವುದೇ ಗೋಲ್ಡ್ ಇನ್ನೂ ಎಲ್ಲೂ ಪರ್ಚೇಸ್ ಮಾಡಿಲ್ಲ.
ಸೊ ನೆಕ್ಸ್ಟ್ ಹಾಸನಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಕೂಡ ಏನು ಅಂತ ನಿಮ್ಮ ಹತ್ರ ಅತಿ ಶೀಘ್ರದಲ್ಲೇ ಯಾವ್ದು ಪರ್ಚೇಸ್ ಮಾಡ್ತೀನಿ, ಯಾವ ಶಾಪಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಈ ಬ್ಯಾಂಗಲ್ಸ್ಗೆ ಒಟ್ಟು ಕಾಸ್ಟ್ ಎಷ್ಟಾಯಿತು ಅಂತ ಹೇಳಿದ್ರೆ, ಸೊ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ನಾನು ಹಾಕಿದಾಗ ಗ್ರಾಮ್ ಬಂದು 8,000 ಚಿಲ್ಲರೆ ಇತ್ತು. ವೇಸ್ಟೇಜು ಕೂಲಿ ಅಂತೆಲ್ಲ ಕಳೆದು ಸುಮಾರು ಈ 60 ಗ್ರಾಮಿಗೆ 5,20,000 ಆಯಿತು. ಅವ್ರು ಆ್ಯಕ್ಚುಲಿ ಇನ್ನೂ ಜಾಸ್ತಿ ಕೇಳಿದ್ರು. ನಾವು ಹಳ್ಳಿ ಕಡೆ ಗೊತ್ತಲ್ವಾ, ಬಾರ್ಗಿಂಗ್ ಮಾಡೋರು ಅಂತ ತುಂಬ ಚೆನ್ನಾಗಿ. ಸೊ ಬಾರ್ಗಿಂಗ್ ಮಾಡಿ ಫೈನಲ್ ಆಗಿ ನಾವು 5,20,000 ಏನೋ ಕೊಟ್ವಿ. ಈ ರೇಟಲ್ಲಂತೂ ಇದು ತೊಗೊಳೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಹಾಗೆ ನಾನು ಯಾವ ಥರ ಸೇವಿಂಗ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಸೊ ಡೈಲಿ 2,000 ಸಾರಿ ಡೈಲಿ ಅಲ್ಲ, ಮಂತ್ಲಿ 2,000 ಅಂತ ಹೇಳಿ ನಾನು ಕಾರ್ಡ್ ಕಟ್ತಿದ್ದೆ. ಒಂದೇ ಸಲ ಅಂತೂ ನಮ್ಮ ಕೈಯಲ್ಲಿ ಹೊಂಚಕ್ಕಾಗಲ್ಲ. ತುಂಬ ದಿನದಿಂದ ಕಾರ್ಡ್ ಕಟ್ಟಿ ಹಾಗೆ ಇನ್ನು ಚೀಟಿಗಳಂತ ಹಾಕಿ ಆ ಕಾರ್ಡಿಂದ ಬಂದಿರೋಂಥ ದುಡ್ಡು, ಆಮೇಲೆ ಅದನ್ನು ನಮಗವರು ವಾಪಸ್ ಕೊಡಲ್ಲ. ಕಾರ್ಡ್ ಕಟ್ಟಿದ ತಕ್ಷಣ ಅವ್ರ ಹತ್ರನೇ ಇರುತ್ತೆ. ಟೋಟಲ್ ನಾನೊಂದು 10 ಕಾರ್ಡ್ ಕಟ್ಟಿದ್ದೆ ಅವ್ರಿಗೆ, ವರ್ಷ ವರ್ಷ ಒಂದೊಂದು ಕಾರ್ಡು ಅಂತ ಹೇಳಿ. ಸೊ ಆ ಕಾರ್ಡ್ ದುಡ್ಡು ಜೊತೆಗೆ ನಾನೊಂದು ಚೀಟಿ ಹಾಕ್ಕೊಂಡಿದ್ದೆ. ಆ ಚೀಟಿ ದುಡ್ಡು ಮತ್ತು ಕಾರ್ಡ್ ದುಡ್ಡು ಹೆಂಗಿದ್ರು ಅವ್ರ ಹತ್ರನೇ ಇತ್ತಲ್ಲ. ಸೊ ಅದು ಮತ್ತು ಕಾರ್ಡ್ ದುಡ್ಡು, ಚೀಟಿ ದುಡ್ಡು ಎರಡೂ ಸೇರಿಸಿ ನಾನು ಫೈನಲಿ ಈ ಬ್ಯಾಂಗಲ್ಸ್ ತೊಗೊಂಡೆ. ನನಗೆ ಬ್ಯಾಂಗಲ್ಸ್ ಹಾಕೋಬೇಕು ಅಂತ ತುಂಬ ಆಸೆ ಇತ್ತು. ಇವಾಗ ಹೆಂಗಿದ್ರು ಮದುವೆ ನಡೀತಲ್ಲ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ, ನಮ್ಮ ಮಾವನ ಮಗನ ಮದುವೆ ಇದೆ ಅಂತ ಹೇಳಿ. ಸೊ ಮಾವನ ಮಗನ ಮದುವೆಗೆ ಬಳೆ ಹಾಕೋಬೇಕು ಅಂತ ಹೇಳಿ ತೊಗೊಂಡಿದ್ದೀನಿ. ಈ ಬಳೆ ಹಾಕ್ಕೊಂಡು ಮದುವೆಯಲ್ಲಿ ಹೆಂಗಿರ್ತೀನಿ ಏನು ಅನ್ನೋ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ.